ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ನೀತಿಯ ಫಲವನ್ನು ನಾವು ಹೊಂದಬಹುದು. ಈ ದಿನದ ದೇವರ ವಾಕ್ಯ, ಆಗ ಅವರಿಗೆ ನೀತಿ ವೃಕ್ಷಗಳೆಂದೂ ಕರ್ತನು ತಾನು ಮಹಿಮೆ ಹೊಂದುವುದಕ್ಕೋಸ್ಕರ ನೆಟ್ಟ ಗಿಡಗಳೆಂದು ಹೆಸರಾಗುವುದು. ಯೆಶಾಯ 61ನೇ ಅಧ್ಯಾಯ 3ನೇ ವಚನ. ಕ್ರೈಸ್ತರು ಕ್ರಿಸ್ತನ ಹಾಗೆ ಇರಬೇಕು. ಅವರು ಕ್ರಿಸ್ತನ ಮನೋಭಾವವನ್ನು ಹೊಂದಿರಬೇಕು. ಕ್ರಿಸ್ತನು ಬೀರುವಂತಹ ಪ್ರಭಾವವನ್ನೇ ಅವರು ಬೀರಬೇಕು ಮತ್ತು ಕ್ರಿಸ್ತನು ಹೊಂದಿದ್ದ ಅದೇ ನೈತಿಕ ಶ್ರೇಷ್ಠತೆಯನ್ನು ಅವರು ಹೊಂದಬೇಕು. ವಿಗ್ರಹಾರಾಧಕರು ಮತ್ತು ಭ್ರಷ್ಟ ಹೃದಯದವರು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಬೇಕು. ಅಹಂಕಾರಿಗಳು ಮತ್ತು ಸ್ವಾರ್ಥಿಗಳು, ಸ್ವನೀತಿಯವರು ತಮ್ಮನ್ನು ತಗ್ಗಿಸಿಕೊಂಡು ಪಶ್ಚಾತ್ತಾಪಪಟ್ಟು ದೀನ ಹೃದಯದವರಾಗಬೇಕು. ಲೌಕಿಕ ಮನಸ್ಸಿನವರು ಲೋಕದ ಕಸದಿಂದ ತಮ್ಮ ಹೃದಯಕ್ಕೆ ಆಗುವ ಆಕರ್ಷಣೆಯನ್ನು ಕಿತ್ತುಹಾಕಿ ದೇವರೊಂದಿಗೆ ಐಕ್ಯರಾಗಬೇಕು. ಅವರು ಆತ್ಮಿಕ ಮನಸ್ಸಿನವರಾಗಬೇಕು. ಅಪ್ರಾಮಾಣಿಕರು ಮತ್ತು ಸುಳ್ಳುಗಾರರಾಗಿರುವವರು, ನ್ಯಾಯವಂತರೂ ಮತ್ತು ಸತ್ಯವಂತರೂ ಆಗಬೇಕು. ಲೌಕಿಕವಾಗಿ ಮಹತ್ವಾಕಾಂಕ್ಷೆಗಳು, ದುರಾಸೆಯವರು ಆಗಿರುವವರು ಯೇಸುವಿನಲ್ಲಿ ಅಡಗಿಕೊಳ್ಳಬೇಕು ಮತ್ತು ಅವರು ಸ್ವಾರ್ಥ ಮಹಿಮೆಯನ್ನೇ ಬಯಸದೆ ದೇವರ ಮಹಿಮೆಯನ್ನು ಮಾತ್ರ ಹುಡುಕಬೇಕು. ತಮ್ಮ ಸ್ವಂತ ಪರಿಶುದ್ಧತೆಯನ್ನು ತಿರಸ್ಕರಿಸಬೇಕು ಮತ್ತು ಪರಲೋಕದಲ್ಲಿ ನಿಧಿಯನ್ನು ಕೂಡಿಸಿಡಬೇಕು. ಪ್ರಾರ್ಥನೆಯ ಅನುಭವವಿಲ್ಲದವರು ವೈಯಕ್ತಿಕ ಮತ್ತು ಕೌಟುಂಬಿಕ ಪ್ರಾರ್ಥನೆಯ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಭವಿಸಬೇಕು ಮತ್ತು ಬಹಳ ಶ್ರದ್ಧೆಯಿಂದ ದೇವರಿಗೆ ಪ್ರಾರ್ಥನೆಗಳನ್ನು ಮಾಡಬೇಕು. ಸತ್ಯ ಮತ್ತು ಜೀವವುಳ್ಳ ದೇವರ ಆರಾಧಕರಾಗಿ ನಾವು ನಮಗೆ ದೊರೆತಿರುವ ಬೆಳಕು ಮತ್ತು ನಮಗೆ ದೊರೆತಿರುವ ಅನುಗ್ರಹಗಳಿಗೆ ಅನುಗುಣವಾಗಿ ಫಲಗಳನ್ನು ಕೊಡಬೇಕು. ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ದೇವರ ಬದಲಾಗಿ ಅನೇಕರು ವಿಗ್ರಹಗಳನ್ನು ಪೂಜಿಸುತ್ತಾರೆ. ದೇವರನ್ನು ಪ್ರೀತಿಸುವ ಬದಲು, ದೇವರಲ್ಲಿ ಪೂರ್ಣವಾಗಿ ನಂಬಿಕೆ ಇಡುವ ಬದಲು ಬೇರೆ ಯಾವುದನ್ನೇ ಆದರೂ ಪ್ರೀತಿಸಿದರೆ ಅಥವಾ ನಂಬಿದರೆ ಅದು ವಿಗ್ರಹಾರಾಧನೆಯಾಗಿರುತ್ತದೆ ಮತ್ತು ಹಾಗೆಯೇ ಪರಲೋಕದ ಪುಸ್ತಕಗಳಲ್ಲಿ ಅದನ್ನು ನೋಂದಾಯಿಸಲಾಗುತ್ತದೆ. ಅನೇಕ ಬಾರಿ ಆಶೀರ್ವಾದಗಳೂ ಸಹ ಶಾಪವಾಗಿ ಬದಲಾಗುತ್ತದೆ. ಅಭ್ಯಾಸಗಳಿಂದ ಬಲಗೊಂಡ ಮಾನವ ಹೃದಯದ ಸಹಾನುಭೂತಿಗಳು ಕೆಲವೊಮ್ಮೆ ಉರುಲಾಗುವಷ್ಟರ ಮಟ್ಟಿಗೆ ವಿರೂಪಗೊಳ್ಳುತ್ತದೆ. ಒಬ್ಬನು ಖಂಡಿಸಲ್ಪಟ್ಟವನಿದ್ದರೆ ಆ ಖಂಡಿಸಲ್ಪಟ್ಟವನೊಂದಿಗೆ ಸಹಾನುಭೂತಿಯಿಂದ ಇರುವವರು ಯಾವಾಗಲೂ ಇರುತ್ತಾರೆ. ಅವರು ಶ್ರೇಷ್ಠವಾದ ಮಾದರಿಗೆ ಯಾವುದೇ ರೀತಿಯಲ್ಲೂ ಹೋಲದಂತಹ ಗುಣಸ್ವಭಾವದಿಂದ ದುಷ್ಟ ಪ್ರಭಾವಕ್ಕೆ ಒಳಗಾಗಿ ದೇವರ ಕೆಲಸದ ಉದ್ದೇಶಕ್ಕೆ ಆಗಿರುವ ಹಾನಿಯನ್ನು ಅವರು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾರೆ. ತನ್ನ ಹಿಂಬಾಲಕರು ಎಂದು ಹೇಳಿಕೊಳ್ಳುವ ಜನರಿಗೆ ದೇವರು ತನ್ನ ಸೇವಕರ ಮೂಲಕ ಸಂದೇಶವನ್ನು ಕಳುಹಿಸುತ್ತಾನೆ. ಆದರೆ ಕೆಲವರು ನಾಮಕಾವಸ್ಥೆಯಾಗಿ ದೇವರ ಮಕ್ಕಳಾಗಿರುತ್ತಾರೆ. ಅವರು ಎಚ್ಚರಿಕೆಯ ಮಾತುಗಳನ್ನು ತಿರಸ್ಕರಿಸುತ್ತಾರೆ. ದೇವರು ಮನುಷ್ಯನಿಗೆ ಅದ್ಭುತವಾದ ಚಿಂತನಾ ಶಕ್ತಿಯನ್ನು ಅನುಗ್ರಹಿಸಿದ್ದಾನೆ. ಒಳ್ಳೆಯ ಫಲಗಳ ಹೊರೆಯನ್ನು ಹೊರಲು ಮರವನ್ನು ರೂಪಿಸಿದವನು ತಾನೇ. ಅಮೂಲ್ಯವಾದ ನೀತಿಯ ಫಲಗಳನ್ನು ಬಿಡುವಂತೆ ಮನುಷ್ಯನನ್ನು ಸಮರ್ಥಗೊಳಿಸಿದ್ದಾನೆ. ಆತನು ತನ್ನ ತೋಟದಲ್ಲಿ ಮನುಷ್ಯನನ್ನು ನೆಟ್ಟು ಅದನ್ನು ಕೋಮಲವಾಗಿ ಅತ್ಯಂತ ಕಾಳಜಿಯಿಂದ ನೋಡಿಕೊಂಡಿದ್ದಾನೆ. ಆದುದರಿಂದ ಅವನು ಹೆಚ್ಚು ಫಲಭರಿತನಾಗಬೇಕು ಎಂದು ದೇವರು ನಿರೀಕ್ಷಿಸಿದ್ದಾನೆ. ಇಗೋ, ಈ 3 ವರುಷಗಳಿಂದ ನಾನು ಈ ಅಂಜೂರದ ಮರದಲ್ಲಿ ಫಲ ಹುಡುಕಿದರೂ ಒಂದನ್ನೂ ಕಂಡುಕೊಳ್ಳಲಿಲ್ಲ ಎಂದು ಕ್ರಿಸ್ತನು ಅಂಜೂರದ ಮರದ ಸಾಮ್ಯದಲ್ಲಿ ಹೇಳಿದ್ದಾನೆ. ನಾವು ಇಷ್ಟಪಟ್ಟು ನೆಟ್ಟ ಮರ ಅಥವಾ ಗಿಡಗಳಲ್ಲಿ ನಮ್ಮ ಆರೈಕೆಯ ಪ್ರತಿಫಲವಾಗಿ ಮೊಗ್ಗು, ಹೂವು, ಕಾಯಿ, ಹಣ್ಣುಗಳು ಬಿಡಲಿ ಎಂದು ಎಷ್ಟು ಕಾತುರದಿಂದ ನಿರೀಕ್ಷಿಸುತ್ತೇವೆ ಅಲ್ಲವೇ? ಆದರೆ ಅದರಲ್ಲಿ ಎಲೆಗಳನ್ನು
ಬಿಟ್ಟು ಬೇರೇನನ್ನೂ ಕಾಣದಿದ್ದಾಗ ನಮಗೆ ಎಷ್ಟು ನಿರಾಸೆಯಾಗುತ್ತದೆ ಅಲ್ಲವೇ? ಪರಲೋಕದ ತಂದೆಯು ಯಾರನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದನೋ, ಯಾರಿಗಾಗಿ ತನ್ನ ಸ್ವಂತ ಮಗನನ್ನು ಕೊಡಲು ನಿರಾಕರಿಸಲಿಲ್ಲವೋ ಅಂತಹವರ ಆತ್ಮೀಕ ಬೆಳವಣಿಗೆಗಾಗಿ ಮತ್ತು ಅವರು ಆತ್ಮೀಕವಾಗಿ ಉನ್ನತಿ ಹೊಂದಲಿ, ಅವರು ಆತ್ಮೀಕವಾಗಿ ಗೌರವ ಹೊಂದಿಕೊಳ್ಳಲಿ, ಅವರು ಉತ್ಕೃಷ್ಟರಾಗಲಿ ಎಂದು ದೇವರು ಎಷ್ಟು ಹೆಚ್ಚು ಕಾತುರದಿಂದಲೂ ಕೋಮಲವಾದ ಆಸಕ್ತಿಯಿಂದಲೂ ಎದುರು ನೋಡುತ್ತಿರುತ್ತಾನೆ ಅಲ್ಲವೇ? ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.